ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಶೆಟ್ಟೀಸ್ ಕಿಚನಲ್ಲಿ ಮಸಾಲ ಅಕ್ಕಿ ರೊಟ್ಟಿನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಮಸಾಲ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ನೋಡ್ಕೊಂಡು ಬರೋಣ. ಅದಕ್ಕೆ 2 ಕಪ್ ಅಕ್ಕಿ ಹಿಟ್ಟು, ಆಮೇಲೆ 1 ಕಪ್ ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಯಾಕಂದರೆ ಗೋಧಿ ಹಿಟ್ಟು ಯೂಸ್ ಮಾಡೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ, ಹಂಚ್ ಮೇಲೆ ಬಳಿಲಿಕ್ಕೂ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಆಮೇಲೆ 1 ಕಪ್ ಕ್ಯಾರೆಟ್ ನೀಟಾಗಿ ತುರ್ಕೊಂಡಿರಿ. ಆಮೇಲೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು, ಆಮೇಲೆ ಕೊತ್ತಂಬರಿ ಸೊಪ್ಪು. ಜೀರಿಗೆ ಯೂಸ್ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕಾಗಿ ಜೀರಿಗೆ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟು ಒಂದು ಚಿಕ್ಕ ಬೌಲ್ ತೊಗೊಂಡು 2 ಕಪ್ ಅಕ್ಕಿ ಹಿಟ್ಟನ್ನ ಅದರೊಳಗಡೆ ಹಾಕ್ಕೊಳ್ಳಿ. ಆಮೇಲೆ 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಗೋಧಿ ಹಿಟ್ಟು ಹಾಕಿದ ನಂತರ ತುರಿದಿರೋ ಕ್ಯಾರೆಟು, ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ. ನಿಮಗೆ ಮಸಾಲೆ ರೊಟ್ಟಿ ಇಷ್ಟ ಇಲ್ಲ, ಪ್ಲೇನ್ ರೊಟ್ಟಿ ಬೇಕಂದ್ರೂ ಬರೀ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಉಪ್ಪನ್ನ ಯೂಸ್ ಮಾಡಿ ಸಹ ಮಾಡ್ಕೋಬೋದು. ಬಟ್ ಮಸಾಲ ರೊಟ್ಟಿ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೀತಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟು ನೀರು ಹಾಕ್ದೇ ನೀಟಾಗಿ ಕಲಿಸ್ಕೊಳ್ಳಿ. ಈ ರೀತಿ ಕಲಿಸೋದ್ರಿಂದ ನೀರು ಹಾಕಿದಾಗ ಯಾವುದೇ ರೀತಿ ಗಂಟಾಗಲ್ಲ. ಸೊ ಈ ಥರ ಫಸ್ಟು ಕಲಿಸ್ಕೊಂಡು ಆಮೇಲೆ ಒಂದೊಂದು ಚೂರೇ ನೀರು ಹಾಕಿ ಇಟ್ಟು ಒಂದು ಹದ ಬರೋವರೆಗೂ ಕಲಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೋಬೇಡಿ ಒಂದೇ ಸಲ, ಒಂದೊಂದು ಚೂರೇ ಹಾಕಿ ಇಟ್ಟು ಒಂದು ಕನ್ಸಿಸ್ಟೆನ್ಸಿ ಬರಬೇಕು. ನೋಡಿ, ಈ ಥರ ಇರಬೇಕು ಹಿಟ್ಟು. ಆವಾಗ ನಿಮಗೆ ಹಂಚ್ ಮೇಲೆ ಬಳಿಲಿಕ್ಕೆ ತುಂಬ ಈಸಿ ಆಗುತ್ತೆ. ಈ ರೀತಿ ಹಿಟ್ಟು ಕಲಿಸ್ಕೊಂಡಿದ ನಂತರ ಸ್ಟವ್ ಆನ್ ಮಾಡಿ ಹಂಚಿ ಸ್ವಲ್ಪ ಹೊತ್ತು ಹಂಚು ಕಾಯ್ದಿದ ನಂತರ ಆಯಿಲ್ ಯೂಸ್ ಮಾಡಬೇಡಿ, ನೀರು ಚಿಮುಕ್ಸಿ ಈ ಥರ ಹಿಟ್ಟನ್ನ ಹಂಚ್ ಮೇಲೆ ಹಾಕಿ ನಿಧಾನಕ್ಕೆ ಒಂದೊಂದು ಚೂರೇ ರೌಂಡ್ ಶೇಪಾಗಿ ಬಳ್ಕೋಬೇಕು. ನಿಮಗೆ ಬಳಿಲಿಕ್ಕೆ ಬರಲ್ಲ ಅಂದರೆ ಸೌಟ್ ಯೂಸ್ ಮಾಡಿ ಸಹ ಮಾಡ್ಕೋಬೋದು, ಬಟ್ ಬಳಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಒಂದೊಂದು ಚೂರೇ ಈ ಥರ ರೌಂಡ್ ಶೇಪಾಗಿ ಬಳ್ಕೊಳ್ಳಿ. ಇದರಿಂದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಇದಾಗಿದ ನಂತರ ಅದ್ರ ಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಅಥವಾ ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿದ ನಂತರ ತೆಗೆದ್ರೆ ಈ ರೀತಿಯಾಗಿ ರೊಟ್ಟಿ ಬೆಂದಿರುತ್ತೆ. ಅದನ್ನ ತಿರುಗಾಕಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ ಅಲ್ವಾ. ರೊಟ್ಟಿ ಚಟ್ನಿ ಜೊತೆ ಮಾತ್ರ ತುಂಬ ಒಳ್ಳೆ ಕಾಂಬಿನೇಷನ್. ತಿಂತಾಯಿದ್ರೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ. ಸೊ ಈ ರೀತಿ ಈ ರೆಸಿಪಿನ ಟ್ರೈ ಮಾಡಿ. ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.